ನಮಸ್ಕಾರ ಸ್ನೇಹಿತರೆ, ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿ ವಿಶೇಷತೆ ಏನಪ್ಪಾ ಅಂತಂದ್ರ SSC-GDಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂತಹ ವರ್ತನಿ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡೋಣ. ವರ್ತನಿ ಅಂದ್ರೆ ಶುದ್ಧ ಮತ್ತು ಅಶುದ್ಧ ಶಬ್ದಗಳು ಅಂತಕ್ಕಂಥದ್ದು ಬರ್ತವೆ. ಶುದ್ಧ ಮತ್ತು ಅಶುದ್ಧ ಶಬ್ದಗಳು ಅಂತಕ್ಕಂಥ ಟಾಪಿಕ್ ಬರುತ್ತೆ. ಇದನ್ನ ನಾವು ಈ ತರನು ಕೂಡ ಬರೀಬಹುದು. ಶುದ್ಧ ಮತ್ತು ಅಶುದ್ಧ ಅಂತ ಈ ರೀತಿಯಾಗಿ ಕೂಡ ಬರೀಬಹುದು. ಇಲ್ಲಿ ಸ್ವಲ್ಪ ಪ್ರಿಂಟ್ ಮಾಡುವಾಗ, ಟೈಪಿಂಗ್ ಮಾಡುವಾಗ ಸ್ವಲ್ಪ ತಪ್ಪಾಗಿರ್ತಕ್ಕಂಥದ್ದು ಸ್ವಲ್ಪ ತಿಳ್ಕೊಡ್ರಿ. ಹಾಗಾದ್ರೆ ಶುದ್ಧ ಮತ್ತು ಅಶುದ್ಧ ಶಬ್ದ ಅಂದ್ರೆ ಏನು, ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನತಕ್ಕಂಥದ್ದನ್ನ ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡ್ತಕ್ಕಂಥ ಕ್ಲಾಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಪ್ರತಿ ಒಂದು ಕ್ವಶನ್ ಪೇಪರ್ ಅಲ್ಲಿ ವರ್ತನೆ ಮೇಲೆ 1 ರಿಂದ 2 ಕ್ವಶನ್ ರಿಪೀಟೆಡ್ ಆಗಿರೋದು ನೀವು ನೋಡಿದಿರಿ, ಹೌದಾ? ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಇತ್ತೀಚಿನ ದಿನಗಳಲ್ಲಿ ವರ್ತನೆ ಅಂತಕ್ಕಂಥ ಟಾಪಿಕ್ ಮೇಲೆ ಕ್ವಶನ್ಗಳು ಹೆಚ್ಚು ಬರ್ತಾ ಇರೋದು ಕಾಣ್ತೀವಿ. ಯಾಕಂತಂದ್ರೆ ನಮಗೆ ಅಕ್ಷರ ಜ್ಞಾನ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಲಿಕ್ಕೆ ವರ್ತನೆ ತುಂಬಾ ಅವಶ್ಯಕತೆ ಆಗಿರ್ತಕ್ಕಂಥ ಟಾಪಿಕ್. ಹಾಗಾದ್ರೆ ಆ ವರ್ತನೆ ಯಾವ ರೀತಿಯಾಗಿ ಕೇಳ್ತಾರೆ? ತಪ್ಪಾದ ಪದಗಳನ್ನು ಕೇಳಿರ್ತಾರೆ, ಆ ಪದಗಳನ್ನು ನಾವು ಸರಿಪಡಿಸಿ ಬರಿಬೇಕು. ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯದೊಳಗೆ ತಪ್ಪಾದ ವಾಕ್ಯಗಳನ್ನು ಕೊಟ್ಟಿರ್ತಾರೆ, ನಾವು ಸರಿಯಾದಂತ ವಾಕ್ಯವನ್ನು ಕಂಡುಹಿಡಿಯಬೇಕು. ಈ ರೀತಿಯಾಗಿ ಒಂದು ಪದನಾದ್ರೂ ಕೊಟ್ಟಿರ್ಬೋದು ಅಥವಾ ಒಂದು ವಾಕ್ಯನಾದ್ರೂ ಕೊಟ್ಟಿರ್ಬೋದು, ತಪ್ಪಾದ ಸ್ವರನೋ ದೀರ್ಘನೋ ಅಥವಾ ಒತ್ತಕ್ಷರಗಳು ಅಥವಾ ವಾಕ್ಯ ಏಕವಚನನೋ ಬಹುವಚನ ಈ ರೀತಿಯಾಗಿ ತಪ್ಪಾದ ಪದಗಳನ್ನು ಅವ್ರು ಕೊಟ್ಟಿರ್ತಾರೆ. ನಾವು ಅದಕ್ಕೆ ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಅದೇ ವರ್ತನೆ ಅಂತ ಕರಿತೀವಿ. ಹಾಗಾದ್ರೆ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಇನ್ನು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಿರ್ಲಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ವರ್ತನೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಕೇಳುತ್ತೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥದ್ದನ್ನ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ಲಾಸ್ ಅನ್ನು ಮಾಡುವಾಗ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಕೂಡ 1 ರಿಂದ 2 ಕ್ವಶನ್ ಬಂದಿರೋದು ನೋಡಿರ್ತೀರಿ. ಹಾಗಾದ್ರೆ ನೋಡೋಣ, ವರ್ತನೆ ಅಂದ್ರೆ ಏನು, ವರ್ತನೆ ಅಂದರೆ ಏನು ಅಂತಕ್ಕಂಥದ್ದು ಪರಿಭಾಷೆ ಹೇಳುತ್ತೆ ನೋಡ್ರಿ. ಕಿಸಿ ಶಬ್ದ ಮೇ ಆನೆ ವಾಲೆ ಅಕ್ಷರೋं को उसी क्रम में लिखना वर्तनी कहलाता है. किसी शब्दों में आने वाले अक्षरों को उसी क्रम में लिखना ವರ್ತನಿ कहलाता है. ಯಾವ ಶಬ್ದವನ್ನು ನಾವು ಬರಿಬೇಕಾದ್ರೆ ಅದೇ ರೀತಿಯಾದಂತ ಕ್ರಮದಲ್ಲಿ, ಸರಿಯಾದಂತ ಕ್ರಮದಲ್ಲಿ ಬರೆಯುವುದೇ ವರ್ತನೆ. ತಪ್ಪಾದ ಪದಗಳನ್ನು ಕೊಟ್ಟಿರ್ತಾರೆ, ಸ್ವರನೋ ದೀರ್ಘನೋ ಒತ್ತಕ್ಷರಗಳು ಸಂಯುಕ್ತಾಕ್ಷರಗಳು ಈ ರೀತಿಯಾಗಿ ತಪ್ಪು ಪದಗಳನ್ನು ಕೊಟ್ಟಿರ್ತಾರೆ, ಅದನ್ನ ಕ್ರಮಬದ್ಧವಾಗಿ ಬರೆಯುವುದೇ ವರ್ತನಿ ಅಂತಕ್ಕಂಥದ್ದನ್ನು ಕರಿತೀವಿ. ಹಾಗಾದ್ರೆ ಇದರ ಮಹತ್ವ ಏನಪ್ಪಾ ವರ್ತನೆದು? ಭಾಷಾ ಕಿ ಶುದ್ಧತಾ ಕೆ ಲಿಯೆ ಸಹಿ ವರ್ತನಿ ಕಾ ಹೋನಾ ಅನಿವಾರ್ಯ ಹೇ. ಭಾಷೆಯ ಶುದ್ಧತೆ ಅಂದ್ರೆ ಒಂದು ಭಾಷೆ ಶುದ್ಧವಾಗಿರ್ಬೇಕಂದ್ರೆ ವರ್ತನೆ ಅಂತಕ್ಕಂಥದ್ದು ತುಂಬಾ ಅನಿವಾರ್ಯವಾದಂತಹ ಒಂದು ಟಾಪಿಕ್. ಯಾಕಂದ್ರೆ ನಾವು ತಪ್ಪಾದ ಪದಗಳನ್ನು ಬರೆದಂಗೆ ಬರೆದ್ರೆ ಭಾಷೆಯ ಸುಂದರತೆ ಮತ್ತು ಅದರ ಶುದ್ಧತೆ ಅಂತಕ್ಕಂಥದ್ದು ಕೆಟ್ಟ ಹೋಗುತ್ತೆ. ಹಾಗಾಗಿ ವರ್ತನೆ ಇರೋದ್ರಿಂದ ಭಾಷೆಯ ಶುದ್ಧತೆಗೆ ತುಂಬಾ ಅನಿವಾರ್ಯವಾಗಿರ್ತಕ್ಕಂಥದ್ದು. ವರ್ತನೆ ಮೇ ಗಲತಿ ಹೋನೆ ಸೆ ಶಬ್ದ ಕ ಅರ್ಥ ಬದಲ್ ಸಕ್ತಾ ಹೇ. ನೋಡ್ರಿ, ಶಬ್ದವನ್ನ ನಾವು ತಪ್ಪಾಗಿ ಬರೆಯೋದ್ರಿಂದ ಆ ವಾಕ್ಯದ ಮತ್ತು ಆ ಅರ್ಥದ ಒಂದು ಶಬ್ದದ ಅರ್ಥವೇ ಬದಲಾಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸರಿಯಾದಂತ ಪದಗಳನ್ನು ನಾವು ಬರೆಯುವುದೇ ವರ್ತನೆ ಅಂತಕ್ಕಂತ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾಗಿ ಕೇಳಿರ್ತಾರೆ ನೋಡ್ರಿ, ಅವರು ಮೊದಲು ನಮಗೆ ವಾಕ್ಯದೊಳಗೆ ಇಸ್ ದಿಯೇ ಗಯೇ ವಾಕ್ಯಾಂಶ ಮೇ ವರ್ತನಿ ಶಬ್ದ ಕಾ ಜ್ಞಾತ ಕೀಜಿಯೇ, ಸಹಿ ವರ್ತನಿ ಜ್ಞಾತ ಕೀಜಿಯೇ ಅಂತ ಕೇಳ್ತಿರ್ತಾರೆ. ಯಾವ ರೀತಿಯಾಗಿ ನಿಮಗೆ ವರ್ತನೆ ಬರ್ಬೇಕಂದ್ರೆ ಸರಿಯಾಗಿ ಮೊದಲು ನಮಗೆ ದೀರ್ಘ ಸ್ವರಗಳು ಯಾವ ರೀತಿಯಾಗಿ ಬರ್ತವೆ, ಒತ್ತಕ್ಷರಗಳು ಯಾವ ರೀತಿಯಾಗಿ ಬರ್ತವೆ ಅಂತಕ್ಕಂಥದ್ದು ಗೊತ್ತಾಗಿರ್ಬೇಕು, ಹೌದಾ? ಹಾಗಾದ್ರೆ ನೀವು ಈಸಿಯಾಗಿ ಕಂಡುಹಿಡಿಬೇಕಪ್ಪ ಅಂತಂದ್ರ ನೀವು ಕನ್ನಡದೊಳಗ ಆ ಪದಗಳನ್ನು ಬರ್ಕೊಂಡ್ಬಿಟ್ರೆ ಯಾವ ರೀತಿಯಾಗಿ ಬರಿತೀವಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಈಗ ನೋಡ್ರಿ, ಆಶೀರ್ವಾದ ಅಂತ ಕೊಟ್ಟಿದ್ದಾರೆ, ಆಶೀರ್ವಾದ ಅಂತ ಕೊಟ್ಟಿದ್ದಾರೆ ಅನ್ಕೊಟ್ರಿ, ಹೌದಾ? ಹಾಗಾದ್ರೆ ಇದು ಆಶೀರ್ವಾದ ಕರೆಕ್ಟಾ? ಇಲ್ಲಿ ನೋಡ್ರಿ, ತಪ್ಪಾದ ಪದಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆಶೀರ್ವಾದ ಅಂತ ಈ ರೀತಿಯಾಗಿ ಬರ್ದಿದ್ದಾರೆ, ಅವರು ಈ ಶಿ ಬರ್ದಿದ್ದಾರೆ. ನಾವು ಬರ್ದಿರೋದು ದೊಡ್ಡ ಶಿ, ಇಲ್ಲಿ ದೀರ್ಘ ಬಂದಿದೆ ಒಂದು, ಹೌದಾ? ಶಿಗೆ ದೀರ್ಘ ಬಂದಿದೆ. ಇದನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕು ನೋಡ್ರಿ. ಕೇವಲ ಈ ಸಿ ಬಂದಿತ್ತಂದ್ರೆ ಇದನ್ನ ನಾವು ಈ ರೀತಿಯಾಗಿ ಬರಿಬಹುದಿತ್ತು,
ಆದ್ರೆ ಅವರು ಸಿ ಬರೆದು ಅದಕ್ಕೆ ದೀರ್ಘವನ್ನು ಕೊಟ್ಟಿರೋದ್ರಿಂದ ನಾವು ದೊಡ್ಡ ಸಿ ಅನ್ನು ಬರಿಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಈ ಪದ ತಪ್ಪಾಗಿರೋದ್ರಿಂದ ಇದು ಆಶೀರ್ವಾದ ಸರಿಯಾದಂತ ಉತ್ತರ ಆಶೀರ್ವಾದ ಅಂತಕ್ಕಂಥದ್ದು ಇದು ರೈಟ್ ಆಗತ್ತೆ. ಆಶೀರ್ವಾದ, ಯಾಕಂದ್ರೆ ಈ ಪದವನ್ನ ನಾವು ಅವರು ತಪ್ಪಾಗಿ ಕೊಟ್ಟಿದ್ರು ಅಲ್ಲಿ. ಇದು ಶುದ್ಧವಾದ ಪದ. ಹೌದಾ? ಇಲ್ಲಿ ನೋಡ್ರಿ, ಸಣ್ಣ ಶಿ ಬರ್ದಿದ್ರು, ಇಲ್ಲಿ ದೊಡ್ಡ ಶಿ ಬರ್ದಿದ್ವಿ. ಈ ರೀತಿಯಾಗಿ ನಾವು ಶುದ್ಧ ಶಬ್ದಗಳನ್ನು ಅಶುದ್ಧ ಶಬ್ದಗಳನ್ನು ಕಂಡುಹಿಡಿಬೇಕು. ನಿಮ್ಗೆ ಮೊದಲು ಕನ್ನಡದಲ್ಲಿ ಬರೆಯುವಂತಹ ಆ ಪದಗಳ ಸರಿಯಾದ ಅರ್ಥ ಗೊತ್ತಿದ್ರೆ ಹಿಂದಿ ಒಳಗ ಆರಾಮಾಗಿ ಬರೀತೀರಿ. ಒಂದ್ ಹಂಗೆ ಕ್ಲೀವ್ ಕೊಡ್ಬೇಕಂತಂದ್ರೆ, ಈಗ ನೀವು ಒಂದ್ ವೇಳೆ ಕು ಅಂತ ಬರ್ತೀರಿ ಅನ್ಕೊಳ್ಳಿ. ಈ ಕು ಬರೆದ್ರೆ ನಾವು ಕನ್ನಡದೊಳಗ ಹಿಂದಿ ಒಳಗ ಈ ರೀತಿಯಾಗಿ ಸಣ್ಣ ಕೂನ ಬರಿಬೇಕು. ಒಂದ್ ವೇಳೆ ಈ ರೀತಿಯಾಗಿ ದೊಡ್ಡ ಕು ಬರ್ದಿವಿ ಅಂದ್ಕೊಳ್ರಿ, ಇದನ್ನ ಈ ರೀತಿಯಾಗಿ ಬರಿಬೇಕಾಗತ್ತೆ. ಮತ್ತೆ ಕೀ ಅಂತ ಬರೀತೀರಿ ಅನ್ಕೊಡ್ರಿ, ಇದು ಕೇವಲ ಕ ಕೀಗೆಲ್ಲ ಕದಿಂದ ಹಿಡಿದು ನೇವರೆಗೂ ಯಾವುದೇ ಅಕ್ಷರಗಳು ಬಂದ್ರು ಈ ರೀತಿಯಾಗಿ ನೀವು ತಿಳ್ಕೊಬೇಕು. ಈ ಕೀ ಬರೆದ್ರೆ, ಕೇವಲ ಸಣ್ಣ ಕೀ ಬರೆದ್ರೆ ನಾವ್ ಏನ್ ಬರಿತೀವಿ, ಈ ರೀತಿಯಾಗಿ ಮೇಲೆ ಈ ಕಡೆ ಬರಿಬೇಕು. ಒಂದ್ ವೇಳೆ ದೊಡ್ಡ ಕೀ ಈ ತರ ದೀರ್ಘ ಬಂತಂದ್ರೆ ನಾವು ಆ ಕೀನ ಈ ರೀತಿಯಾಗಿ ಬರಿಬೇಕು. ಅರ್ಥ ಮಾಡ್ಕೊರಿ, ಅಂದ್ರೆ ನಿಮ್ಗೆ ಕಂಡುಹಿಡಿಯುವಂಥದ್ದು ತುಂಬಾ ಈಸಿ ಆಗತ್ತೆ. ಹೌದಾ? ಮತ್ತೆ ಸೂರ್ಯ ಅಂತಕ್ಕಂಥ ಒಂದು ಪದ ಇದೆ ಅನ್ಕೊಡ್ರಿ. ಈ ತರ ಏನಾದ್ರು ರ ದೀರ್ಘ ಬಂತಂದ್ರೆ ಅದನ್ನ ಯಾವಾಗ್ಲೂ ನಾವು ಮೇಲ್ಗಡೆ ಬರಿಬೇಕು. ಈ ರೀತಿಯಾಗಿ ಮೇಲ್ಗಡೆ ರ ದೀರ್ಘವನ್ನು ಕೊಡಬೇಕು. ಮೇಲ್ಗಡೆ ಈ ರೀತಿಯಾಗಿ ರ ದೀರ್ಘವನ್ನು ಕೊಟ್ರೆ ಈ ರಗೆ ಸರಿಯಾದಂತ ಉತ್ತರವಾಗುತ್ತೆ. ಆಗ ಒಂದ್ ವೇಳೆ ವೃಕ್ಷ ಅಂತಕ್ಕಂಥದ್ದು ಇದೆ ಅನ್ಕೊಡ್ರಿ. ಈ ತರ ಬಂತಂದ್ರೆ ಅದನ್ನ ನಾವು ಕೆಳಗಡೆ ಈ ರೀತಿಯಾಗಿ ಒತ್ತು ಕೊಡಬೇಕು. ಈ ತರ ರ ಒತ್ತು ಕೊಡಬೇಕು. ಒಂದ್ ವೇಳೆ ಕೃಷ್ಣ, ಈ ರೀತಿ ಕೃಷ್ಣ ಕೊಟ್ಟಿದ್ದಾರೆ ಅನ್ಕೊಡ್ರಿ, ಇದನ್ನು ಕೂಡ ನಾವು ಕ ಬರೋದು ಈ ತರ ಒತ್ತು ಕೊಡಬೇಕು. ಇನ್ನೊಂದು ಬರುತ್ತೆ ಕ್ರಮ ಅಂತಕ್ಕಂಥದ್ದು. ಈ ತರ ರ ದೀರ್ಘ ಒತ್ತು ಬಂತಂದ್ರೆ ಇದನ್ನ ಈ ರೀತಿಯಾಗಿ ಒತ್ತು ಕೊಡಬೇಕು. ಇಷ್ಟು ನೀವು ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ದಾದ್ರೆ ನಮ್ಗೆ ಯಾವ ಪದಗಳು ಸರಿಯಾಗಿವೆ, ಯಾವ ಪದಗಳು ತಪ್ಪಾಗಿವೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್, ಉಜ್ವಲ ಅಂತ ಕೊಟ್ಟಿದ್ದಾರೆ. ಉಜ್ವಲ ಅಂತ ಕೊಟ್ಟಿದ್ದಾರೆ. ಉಜ್ವಲ ಕನ್ನಡದೊಳಗೆ ಬರೋದು ನೋಡ್ರಿ, ಉಜ್ವಲ ಅಂತ ಬರೀತೀವಿ. ಹಾಗಾದ್ರೆ ತಪ್ಪು ಕರೆಕ್ಟಾ? ಉಜ್ವಲ ಕರೆಕ್ಟ್ ಇದೆಯಾ? ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಒತ್ತಕ್ಷರ ಬರ್ಬೇಕಾಗತ್ತೆ. ನೋಡ್ರಿ, ಉಜ್ವಲ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಉಜ್ವಲಕ್ಕೆ ಕವಿ ಯತ್ರಿ ಅಂತಕ್ಕಂಥದ್ದು ಇದೆ. ಕವಿ ಯತ್ರಿ ಕನ್ನಡದೊಳಗ ಕವಿ, ಹಿಂದಿ ಒಳಗ ಸ್ತ್ರೀಲಿಂಗ ಒಳಗದನ್ನ ಕವ ಇತ್ರಿ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕವಿ ಯತ್ರಿ ಅಂತ ಕೊಟ್ಟಿದ್ದಾರೆ. ಕವಿ ಅಲ್ಲ, ಅದು ಕವ ಇತ್ರಿ ಅಂತಕ್ಕಂಥದ್ದು. ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಪದಗಳನ್ನ ಹೇಳುವಾಗ ನಾನು ಇದನ್ನ ಹೇಳಿದೀನಿ. ನಿಮಗೆ ಅಕ್ಷರ ಜ್ಞಾನ ಇತ್ತಂದ್ರೆ, ಒತ್ತಕ್ಷರಗಳು ಯಾವ ರೀತಿಯಾಗಿ ಬರ್ತಾವ ಅನ್ನೋದು ಗೊತ್ತಿತ್ತಂದ್ರೆ ಅದು ಗೊತ್ತಾಗತ್ತೆ, ವರ್ತನೆ ಕಂಡುಹಿಡಿದು. ಮತ್ತೆ ಶೃಂಗಾರ ಅಂತಕ್ಕಂಥದ್ದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ತಪ್ಪಾದಂಥದ್ದು. ಹಾಗಾದ್ರೆ ಸರಿಯಾದ ಪದ ಶೃಂಗಾರ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ. ಜ್ಯೋತ್ಸನ ಅಂತಕ್ಕಂಥದ್ದು ಇದೆ. ಜ್ಯೋತ್ಸನ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂತ ಉತ್ತರ ಜ್ಯೋತ್ಸನ ಅಂತಕ್ಕಂಥದ್ದು. ಜ್ಯೋತ್ಸನ ಥನ ಬರೋದು ಆಗ್ಬೇಕಷ್ಟೇ. ಈ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಾರೆ. ನಾವು ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಪದಗಳು ಕೊಟ್ಟಿರ್ತಾರೆ ಅಂತಕ್ಕಂಥದ್ದನ್ನ. ಹೌದಾ? ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥವೆಲ್ಲ ಅಶುದ್ಧ ಶಬ್ದಗಳು. ಅತಿಥಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಕನ್ನಡದೊಳಗೆ ಅತಿಥಿ ಹೆಂಗ್ ಬರಿತೀವ್ರಿ ನೋಡ್ರಿ, ಅ ತಿ ತಿ ಇತಿರಿ ಬರೀತೀವಿ. ಹೌದಾ? ಹೌದಾ? ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿದೆ ಅದು ಅ ತಿ ತಿ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಪದ ಯಾವುದು? ಅತಿಥಿ ಅಂತಕ್ಕಂಥ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅತಿಥಿ ಸಣ್ಣ ಥಿಯನ್ನು ಇಲ್ಲಿ ಕೊಟ್ಟಿದ್ರು ಅವರು. ಅದು ಇಲ್ಲ ಈ ತರ ಬರೀತೀರಿ ಅನ್ಕೊಡ್ರಿ, ಅತಿಥಿ ಅಂತ ಬರೀತೀರಿ ಅನ್ಕೊಡ್ರಿ. ಹೌದಾ? ಯಾವ ರೀತಿಯಾಗಿ ಬರೀತೀರಿ ನೋಡ್ರಿ. ಈ ರೀತಿಯಾಗಿ ಬರೆದಾಗ ಇದು ಸರಿಯಾದಂತ ಪದ ಯಾವ್ದನ್ನು ನೋಡ್ಬೇಕಾಗತ್ತೆ. ಅತಿಥಿ ಯಾವ ರೀತಿ ಕೊಟ್ಟಿದ್ದಾರೆ? ಅತಿಥಿ ಸೇಮ್ ಕೊಟ್ಟಿದ್ದಾರೆ. ಇಲ್ಲಿ ದೊಡ್ಡ ಥಿಯನ್ನ ಈ ಕಡೆ ಹೊಳಿದಾರೆ ಅವರು. ಅ ಥಿ ಥಿ ಅಂತ ಕೊಟ್ಟಿದ್ದಾರೆ ಅವರು. ಈ ರೀತಿಯಾಗಿ ಬರ್ದಿದ್ದಾರೆ ಅವರು. ಆದ್ರೆ ನಾವೇನ್ ಬರಿಬೇಕು? ಅದನ್ನ ಅತಿಥಿ ಅಂತ ಬರಿಬೇಕಾಗತ್ತೆ. ಅತಿಥಿ ಅಂತ ಇಷ್ಟೇ ಬರಿಬೇಕು. ಹಾಗಾದ್ರೆ ಇಲ್ಲಿ ಥಿ ಅಂತಕ್ಕಂಥದ್ದು ದೊಡ್ಡದಾಗಿ ಕೊಟ್ಟಿದ್ದಾರೆ, ತಪ್ಪಾಗಿರ್ತಕ್ಕಂಥ ಪದ. ಇದನ್ನ ಸರಿಯಾಗಿ ಬಿಡಿಸ್ಬೇಕಂದ್ರೆ ಅತಿಥಿ ಈ ರೀತಿಯಾಗಿ ಬರಿಬೇಕಾಗತ್ತೆ. ಸಣ್ಣತಿ ಸಣ್ಣತಿ ಇಲ್ಲಿ ದೀರ್ಘ ಬಂದಿಲ್ಲ. ಹೌದಾ? ಇಲ್ಲಿ ಈ ತರ ದೀರ್ಘ ಬಂದಿದ್ರೆ ಇದು ರೈಟ್ ಆಗಿತ್ತು. ಇಲ್ಲಿ ದೀರ್ಘವನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಅತಿಥಿ ಅಂತಕ್ಕಂಥದ್ದು. ಬಿಮಾರಿ ಅಂತಕ್ಕಂಥದ್ದು, ರೋಗ ಅಂತಕ್ಕಂಥದ್ದು. ಬಿಮಾರಿ, ಇದು ಬಿಮಾರಿ. ಇಲ್ಲಿ ಚಿಕ್ಕದಾದ ಚಿಕ್ಕವನ್ನು ಬರೆದಿದೆ. ರೋಗ ಅಂತಕ್ಕಂಥದ್ದು ಬೇಕಾದ್ರೆ ನಾವು ಕನ್ನಡದೊಳಗ ರೋಗ ಅಂತ ಬರ್ದು ನೋಡ್ರಿ. ರೋ
ಇಲ್ಲಿ ದೀರ್ಘ ಬಂದಿದೆ ಹೌದಾ, ರೋ ಅಂತಕ್ಕಂಥದ್ದು. ಹಾಗಾಗಿ ನಾವು ದೊಡ್ಡ ಬಿ ಬರಿಬೇಕಾಗತ್ತೆ ನೋಡ್ಲಿ, ಬಿ ಅಂತಕ್ಕಂಥದ್ದು ರೋ. ಇಲ್ಲಿ ಬರ್ದಿರ್ತಕ್ಕಂಥವ್ರು ಇಲ್ಲಿ ದೀರ್ಘವನ್ನು ಹಾಕಿಲ್ಲ, ಅವರು ತಪ್ಪಾದ ಪದ ಈ ರೀತಿಯಾಗಿ ಬರ್ದಿದ್ದಾರೆ. ನಾವಿಲ್ಲಿ ರೋಗವನ್ನು ಬರಿಬೇಕಾದ್ರೆ ಈ ರೀತಿಯಾಗಿ ದೀರ್ಘವನ್ನು ಹಾಕಿ ಬರಿಬೇಕು. ಹಾಗಾಗಿ ಬಿಮಾರಿ ಅಂತಕ್ಕಂಥ ಇದಕ್ಕೆ ಸರಿಯಾದಂತ ಉತ್ತರವಾಗತ್ತೆ. ಮುಂದೆ ನೋಡ್ರಿ, ಮುನಿ ಅಂತಕ್ಕಂಥದ್ದು. ಮುನಿ, ಅವರು ಮುನಿಯನ್ನು ಯಾವ ತರ ಬರೆದಿದ್ದಾರೆ, ಮುನಿ ಈ ತರ ಬರ್ದಿದ್ದಾರೆ. ಮುನಿ ಅಂತಕ್ಕಂಥದ್ದು ಈ ತರ ಬರ್ದಿದ್ದಾರೆ. ಹಾಗಾದ್ರೆ ನಾವು ಇದಕ್ಕೆ ಸರಿಯಾದಂತ ಉತ್ತರ ಹೆಂಗ್ ಬಿಡಬೇಕು, ಫಸ್ಟ್ ನಾವು ಕನ್ನಡ ಬರ್ದು ಬರ್ತಾರೆ ಗೊತ್ತಾಗತ್ತೆ. ಮುನಿ ಅಂತಕ್ಕಂಥದ್ದು ಈ ರೀತಿ, ಮುನಿ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೀತೀವಿ ಹೌದಾ, ಮುನಿ ಅಷ್ಟೇ ಬರೀತೀವಿ. ಇಲ್ಲಿ ದೀರ್ಘವನ್ನು ಕೊಟ್ಟಿದ್ರು, ಹಾಗಾಗಿ ಇದು ದೊಡ್ಡದಿಯನ್ನು ಕೊಟ್ಟಿದ್ದಾರೆ. ತಪ್ಪ, ಸರಿಯಾದಂತ ಉತ್ತರ ಮುನಿ ಅಂತಕ್ಕಂಥದ್ದು. ಮುನಿ, ಇಲ್ಲಿ ದೀರ್ಘವನ್ನು ಕೊಟ್ಟಿದ್ದಾರೆ ಅವರು ಹೌದಾ, ಇಲ್ಲಿ ದೀರ್ಘವನ್ನು ಕೊಟ್ಟಿದ್ರಿಂದ ನೋಡ್ರಿ ದೊಡ್ಡ ಇ ಆಗಿದೆ. ಹಾಗಾಗಿ ದೊಡ್ಡ ನೀಯನ್ನು ಬರ್ದಿದ್ರು ಅವರು. ನಾವು ತಪ್ಪಾಗಿ ಅದನ್ನ ಕೊಟ್ಟಿದ್ದಾರೆ, ನಾವು ಸರಿಪಡಿಸ್ಬೇಕಂದ್ರೆ ನಾವು ಕನ್ನಡ ಬರ್ದು ನೋಡಿದ್ರೆ ಗೊತ್ತಾಗುತ್ತೆ. ಮುನಿ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೀಬೇಕು. ಹಾಗಾದ್ರೆ ರಚಯಿತ ಅಂತಕ್ಕಂಥದ್ದು ಇದೆ, ರಚಯಿತ ಅಂತಕ್ಕಂಥದ್ದು ಅದನ್ನ ರಚಯಿತ ಮಾಡ್ಬೇಕಿತ್ತು ಆಕ್ಚುಲಿ. ಇದು ರಚಯಿತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ, ಇದನ್ನ ಬೇಕಾದ್ರೆ ನೀವು ಬಿಟ್ಬಿಡ್ರಿ. ರಚಿ ಎರಡು ಸೇಮ್ ಆಗಿದೆ, ರಚಯಿತ ರಚಯಿತ ಅದು ರಚಯಿತ ಆಗ್ಬೇಕಿತ್ತು. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಪತ್ನಿ ಅಂತಕ್ಕಂಥ ಇದೆ ನೋಡ್ರಿ, ಪತ್ನಿ ಹೆಂಡತಿ, ಪತ್ನಿ ಅಂತ ಒಂದು ಈ ರೀತಿಯಾಗಿ ಬರ್ದಿದ್ದಾರೆ. ಹಾಗಾದ್ರೆ ನಾವು ಸರಿಯಾದಂತ ಪದ ಇದಕ್ಕೆ ಪತ್ನಿ ಈ ತರ ಬರೀಬೇಕು. ಪತ್ನಿ ಅಂತಕ್ಕಂಥದ್ದು ಪ ಬರೆದು ತ ಬರೆದು ನಾವು ಒತ್ತು ಕೊಡ್ಬೇಕು ನೋಡ್ರಿ. ಪ ನ ಒತ್ತು ನೀ, ಅವ್ರು ಏನ್ ಕೊಟ್ಟಿದ್ರು, ಸಣ್ಣ ನೀಯನ್ನು ಕೊಟ್ಟಿದ್ರು. ಹಾಗಾಗಿ ಇದಕ್ಕೆ ಸರಿ, ದೊಡ್ಡ ನೀಯನ್ನು ಕೊಟ್ಟಿದ್ರು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಪತ್ನಿ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಉ ಮತ್ತು ಉ ಪದಗಳು ಬಂತಂದ್ರೆ ಯಾವ ರೀತಿಯಾಗಿ ಬಳಸ್ತೀವಿ. ಪ್ರಭು ಅಂತಕ್ಕಂಥದ್ದು ಇದೆ ನೋಡ್ರಿ, ಪ್ರಭು. ಪ್ರಭುವನ್ನ ಕನ್ನಡದಲ್ಲಿ ಬರೀರಿ. ಅವರು ತಪ್ಪಾದ ಪದವನ್ನು ಈ ರೀತಿಯಾಗಿ ಬರೆದಿದ್ರು. ಪ್ರಭು ಅಂದ್ರೆ ಪ್ರಭು ಈ ತರ ಬರೆದಿದ್ದಾರೆ, ಇದು ತಪ್ಪಾದ ಪದವಾಗತ್ತೆ. ಪ್ರಭುವನ್ನ ರೈಟ್ ಬರಿಬೇಕಂದ್ರೆ ನೋಡ್ರಲ್ಲಿ, ಪ್ರಭು ಹಿಂಗ್ ಬರಿತೀವಿ ಹೌದಾ, ಪ್ರಭು ಹಿಂಗ್ ಬರಿತೀವಿ. ಇದು ದೊಡ್ಡ ಭೂ. ನಿಮ್ಗೆ ಹೇಳಿನಿ ಫಸ್ಟ್ ಸ್ಲೈಡ್ ಒಳಗೆ ಈ ತರ ಹೂ ಕೂಬ ಅಂತಂದ್ರೆ ಈ ತರ ಬರಿಬೇಕು ಅಂತ ನಾನು ನಿಮ್ಗೆ ಫಸ್ಟ್ ಗೆ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ದೊಡ್ಡ ಕೂಬ್ ಅಂತಂದ್ರೆ ಈ ತರ ದೀರ್ಘ ಹಾಕ್ಬೇಕು, ಸಣ್ಣ ಕೂಬ್ ಅಂತಂದ್ರೆ ಈ ತರ ಹಾಕ್ಬೇಕು, ಕೀ ಬಂತಂದ್ರೆ ಈ ತರ, ದೊಡ್ಡ ಕೀ ಬಂತಂದ್ರೆ ಈ ತರ ಒತ್ತನ್ನು ನಾವು ಹಾಕ್ಬೇಕಂತ ಹೇಳಿದೀನಿ. ಇಲ್ಲಿ ಹೂ ಅಂತಕ್ಕಂಥ ಪದ ಬಂದಿದೆ ಹೌದಾ, ಇಲ್ಲಿ ಹೂ ಅಂತಕ್ಕಂಥ ಪದ ಬಂದಿದೆ ನೋಡ್ರಿ. ಇಲ್ಲಿ ಇವರು ದೊಡ್ಡ ಭೂವನ್ನ ಕೊಟ್ಟಿದ್ದಾರೆ, ಇದು ತಪ್ಪಾದಂತ ಉತ್ತರ ಆಗುತ್ತೆ. ಹಾಗಾದ್ರೆ ನಾವು ಕನ್ನಡದೊಳಗೆ ಇದನ್ನ ಬರ್ದು ನೋಡಿದ್ರೆ ಪ್ರಭು ಇದು ಕರೆಕ್ಟ್ ಆಗತ್ತೆ. ಹಾಗಾಗಿ ನೋಡ್ರಿ, ಪ ಅಂತ ಸಣ್ಣ ಪ ಬರ್ದ್ವಾ, ಬ ಇಲ್ಲಿ ಸಣ್ಣ ಭೂ ಇರೋದ್ರಿಂದ ನಾವು ಈ ರೀತಿಯಾಗಿ ಬರಿಬೇಕಾಗತ್ತೆ ಹೌದಾ, ಇದು ರೈಟ್ ಆಗತ್ತೆ. ಹಾಗಾದ್ರೆ ಇದು ತಪ್ಪು, ಇದು ರೈಟ್ ಆಗಿರ್ತಕ್ಕಂಥ ಪದ. ಅದ್ರ ಮುಂದೆ ನೋಡ್ರಿ, ಸಾಧು ಅಂತಕ್ಕಂಥದ್ದು ಇದೆ. ಸಾಧುನ ನಾವ್ ಯಾವ ತರ ಬರಿತೀವಿ ಕನ್ನಡದೊಳಗ, ಸಾಧು ಅಂತ ಈ ತರ ಬರಿತೀವಿ. ಆದ್ರೆ ಅವ್ರೇನ್ ಕೊಟ್ಟಿದ್ದಾರೆ ಇಲ್ಲಿ, ಸಾಧು ಈ ರೀತಿಯಾಗಿ ಬರ್ತಿದ್ದಾರೆ ಅವರು. ಇದು ತಪ್ಪಾದಂತ ಪದ. ನಾವು ಬರೆಯೋದು ಸಾಧು ಅಂತ ಈ ರೀತಿಯಾಗಿ ಬರಿತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಇದಾಗತ್ತೆ. ದೊಡ್ಡ ಧೂವನ್ನು ಕೊಟ್ಟಿದ್ರು ತಪ್ಪಾಗತ್ತೆ, ಸಣ್ಣ ಧೂ ಆಗಿ ಬರಿಬೇಕು. ಇದಕ್ಕೆ ರೈಟ್ ಆದಂತ ಉತ್ತರ ಇದಾಗತ್ತೆ ಹೌದಾ. ಮುಂದೆ ನೋಡ್ರಿ, ಸುಯಿ ಅಂತಕ್ಕಂಥದ್ದು. ಸುಯಿ ಅಂತಕ್ಕಂಥದ್ದು, ಸು ಅಂತಕ್ಕಂಥದ್ದು ಅವರು ಈ ತರ ಬರ್ದಿದ್ದಾರೆ, ಇದು ತಪ್ಪಾಗತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಸುಯಿ ಅಂತ ಈ ತರ ಬರಿತೀವಿ, ಸೂಜಿ ಅಂತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಸು ಅಂತಕ್ಕಂಥ ಪದವನ್ನು ಇಲ್ಲಿ ಈ ರೀತಿಯಾಗಿ ಬರಿತೀವಿ ಹೌದಾ. ಮುಂದೆ ನೋಡ್ರಿ, ಸಿಂಧೂರ ಅಂತ ಇದೆ. ಸಿಂಧೂರ ಯಾವ ತರ ಬರ್ತೀವಿ, ಸಿಂಧೂರ ಬರೀ ಕನ್ನಡ ಬರಬೇಕಾದ್ರೆ ತಪ್ಪಾದ ಪದ ಈ ರೀತಿ ಕೊಟ್ಟಿರೋರು. ಸಿಂಧೂರ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಇದು ತಪ್ಪಾದಂತ ಪದ. ಸರಿಯಾದಂತ ಪದ ಈ ತರ ಬರಿತೀವಿ, ಸಿಂಧೂರ ಅಂತ ಹೇಳಿ ನೋಡ್ರಿ. ದೊಡ್ಡ ಧೂವನ್ನ ಬರೀತೀವಿ ಹೌದಾ, ಸಿಂಧೂರ. ಇದಕ್ಕೆ ರೈಟ್ ಆನ್ಸರ್ ಇದಾವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ಇಲ್ಲಿ ನೋಡ್ರಿ, ಇಲ್ಲಿ ತಪ್ಪು ಮಾಡಿದಾರೆ ಒಂದಿಷ್ಟು. ಇದು ಸಣ್ಣ ಸು ಧೂವನ್ನ ಬರ್ದಿದ್ರು ಹೌದಾ, ಇಲ್ಲಿ ಸಣ್ಣ ಸು ಅನ್ನ ಬರ್ದಿದ್ರು, ಇಲ್ಲಿ ಕೂಡ ದೊಡ್ಡ ಧೂವನ್ನ ಬರ್ದು ತಪ್ಪು ಕೊಟ್ಟಿದ್ರು. ಈಗ ನಾವು ರೈಟ್ ಮಾಡಿದೀವಿ ಈ ರೀತಿಯಾಗಿ ಹೌದಾ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಆಕ್ ಅಂತ ಇದೆ. ಆಕ್ ಬರುತ್ತಾ, ಆಕಲ್ಲ ಅದು ಆಂಕ್ ಅಂತ ಕರಿತೀವಿ ಹೌದಾ. ಇಲ್ಲಿ ಮೇಲ್ಗಡೆ ಅನುಸ್ವರ ಅಂತಕ್ಕಂಥ ಚಿಹ್ನೆ ಬಂದಿದೆ ನೋಡ್ರಿ, ಆಂಕ್. ಇದಕ್ಕೆ ರೈಟ್ ಆದಂತ ಉತ್ತರವಾಗತ್ತೆ ಆಂಕ್. ಕಣ್ಣು ಅಂತಕ್ಕಂಥದ್ದು, ಚಾಂದ್ ಅಂತಕ್ಕಂಥದ್ದು, ಚಾಂದ್ ಅಂದ್ರೆ ಈ ತರ ಬರಲ್ಲ, ಇಲ್ಲಿ ಮೇಲ್ಗಡೆ ಚಾಂದ್ ಅಂತಕ್ಕಂಥದ್ದು ಅನುಸ್ವರ ಚಿಹ್ನೆ ಹಾಕ್ತಿವಿ, ಇದು ರೈಟ್ ಆಗತ್ತೆ. ಚಾಂದ್ ಅಂತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಚಿಹ್ನೆ, ಇಲ್ಲಿ ಬಂದಿರ್ತಕ್ಕಂಥ ಚಿಹ್ನೆ ನೋಡ್ರಿ. ಗಾಂಧಿ ಅಂತ ಗಾದಿ ಆಗಿದೆ, ಗಾಂಧಿ ಅಂತಕ್ಕಂಥ ಪದ, ಇದಕ್ಕೆ ಸರಿಯಾದಂತ ಉತ್ತರ ಗಾಂಧಿ, ಇದು ರೈಟ್ ಆಗತ್ತೆ ನೋಡ್ರಿ. ಈ ತರ ಚಿಹ್ನೆಗಳು ಬರ್ತದೆ. ದಾತ್ ಅಂತಕ್ಕಂಥದ್ದು ಇಲ್ಲಿ ಅನುಸ್ವರ ಚಿಹ್ನೆ ಬರಬೇಕು,
ಈ ರೀತಿಯಾಗಿ ದಾಂತ್ ಅಂತಕ್ಕಂಥದ್ದನ್ನು ಬರೀ ದಾಂತ್ ಅಂದ್ರೆ ಹಳ್ಳುಗಳು. ಇದು ತಪ್ಪಾಗಿರ್ತಕ್ಕಂಥ ಪದಗಳಿವೆಲ್ಲ. ಓದಿ ನೋಡಿದ್ರೆ ಅರ್ಥವನ್ನ ಕೆಡುವಂತ ಪದಗಳಿರ್ತಾವು. ಸರಿಯಾದಂತ ಉತ್ತರ ನೋಡ್ರಿ ಆಂಕ್, ಚಾಂದ್, ಗಾಂಧಿ, ದಾಂತ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ವರ್ತನೆ ಶಬ್ದಗಳಾಗಿವೆ. ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ನೀವು ಅಕ್ಷರ ಜ್ಞಾನ ಇರಬೇಕು ನಿಮ್ಗೆ. ಕಾಗುಣಿತ ಬರ್ಲೇಬೇಕಾಗತ್ತೆ. ಯಾವ ದೀರ್ಘಗಳು, ಯಾವ ಸ್ವರಗಳು, ಯಾವ ರೀತಿಯಾಗಿ ಚಿಹ್ನೆಗಳನ್ನ ನಾವು ಕೊಡ್ತೀವಿ, ಒತ್ತಕ್ಷರಕ್ಕೆ ಯಾವ ರೀತಿಯಾಗಿ ಬರ್ತೀವಿ ಅಂತ. ಕನ್ನಡ ಪದ ಸ್ಪಷ್ಟವಾಗಿ ಬರಕ್ ಬಂದ್ರೆ ಹಿಂದಿ ಒಳಗೆ ನಾವು ಅದನ್ನ ಆರಾಮಾಗಿ ವರ್ತನೆಯನ್ನ ಕಂಡು ಹಿಡಿಬಹುದು. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಅಘಾಮಿ ಅಂತಕ್ಕಂಥದ್ದು ಇದೆ. ಅಘಾಮಿ ಅಂತಕ್ಕಂಥದ್ದು ಇಲ್ಲಿ ಅ ಅಂತ ಕೊಟ್ಟಿದ್ದಾರೆ, ಅಘಾಮಿ ಬರಲ್ಲ, ಅದು ಆಗಮಿ ಅಂತಕ್ಕಂಥದ್ದು. ಆಗಮಿ ಅಂದ್ರೆ ಆಗಮನ ಅಂತಕ್ಕಂಥದ್ದು. ಇಲ್ಲಿ ಅವನ್ನು ಕೊಟ್ಟಿದ್ರು, ಇದಕ್ಕೆ ತಪ್ಪಾದಂತ ಪದ ಅ ಅಂತ ಕೊಟ್ಟಿದ್ರು ಅವರು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಪದ ಆಗಮಿ ಅಂತಕ್ಕಂಥದ್ದು. ಅಘಮಿ ಬರಲ್ಲ. ಅಂತಕ್ಷರಿ, ಅಂತಕ್ಷರಿ ಬರೇನ್ ಕೊಟ್ಟಿದ್ರು, ಅಂತಾಕ್ಷರಿ ಅಂತಕ್ಕಂಥದ್ದು ಕೊಟ್ಟಿದ್ರು. ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ರು ಅಂತಾಕ್ಷರಿ ಅಂತಕ್ಕಂಥದ್ದು. ಇದು ತಪ್ಪಾದಂತ ಪದ. ಇದಕ್ಕೆ ರೈಟ್ ಆದಂತ ಪದ ಅಂತಾಕ್ಷರಿ. ಅಂತಾಕ್ಷರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಮುಂದಿನ ಪದ ಯಾವ ರೀತಿ ಇದೆ, ಉಪಲಕಷ ಅಂತಕ್ಕಂಥದ್ದು. ಉಪಲಕಷ ಇದು ಸರಿಯಾದಂತ ಉತ್ತರವನ್ನು ಕೊಡಲ್ಲ, ಉಪಲಕ್ಷ ಅಂತಕ್ಕಂಥ ಕರಿತೀವಿ. ಉಪಲಕ್ಷ ಅಂತ ಕರಿತೀವಿ. ಅವ್ರೇನ್ ಕೊಟ್ಟಿದ್ರು, ಉಪಲಕಷ ಅಂತ ಬರೆದಿದ್ದಾರೆ. ಉಪಲಕಷ ಅಂತ ಬರೆದಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಉಪಲಕ್ಷ ಅಂತಕ್ಕಂಥದ್ದು ರೈಟ್ ಆಗತ್ತೆ. ನಾವು ಈ ರೀತಿಯಾಗಿ ನೋಡ್ಬೇಕಾಗುತ್ತೆ. ಇಲ್ಲಿ ರಾಶ್ರೀ ಅಂತಕ್ಕಂಥದ್ದು ಬರೆದಿದ್ದಾರೆ. ರಾಶ್ರೀ, ರಾಶ್ರೀ ಪದಕ್ಕೆ ಯಾವುದೇ ರೀತಿಯಾದಂತ ಅರ್ಥಗಳಿಲ್ಲ. ಇದನ್ನ ಮುಂದೆ ನಾವು ರಾಜಶ್ರೀ ಅಂತಕ್ಕಂಥದ್ದು ಬರಿಬೇಕಾಗತ್ತೆ. ನೋಡ್ರಿ, ರಾಜಶ್ರೀ, ರಾಜಶ್ರೀ ಅಂದ್ರೆ ರಾಜ ಅಂತಕ್ಕಂಥದ್ದು. ರಾಜಶ್ರೀ ಅಂತಕ್ಕಂಥ ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ರಾಜಶ್ರೀ, ಹೌದಾ? ರಾಜಶ್ರೀ ಅಂತಕ್ಕಂಥದ್ದು. ಮುಂದೆ ನೋಡ್ರಿ, ಸನ್ಯಾಸಿ ಅಂತಕ್ಕಂಥದ್ದು ಬರ್ತಿದ್ದಾರೆ. ಸನ್ಯಾಸಿ ಇದಕ್ಕೆ ಸರಿಯಾದಂತ ಪದ ಸನ್ಯಾಸಿ. ಈ ರೀತಿಯಾಗಿ ಬರಿತೀವಿ, ಹೌದಾ? ಈ ರೀತಿಯಾಗಿ ನಾವು ವರ್ತನೆಗಳನ್ನ ಸ್ವಲ್ಪ ಸ್ವಲ್ಪದಲ್ಲಿ ಇರ್ತವ ಪದಗಳು, ಅವುಗಳನ್ನು ನೀವು ಸರಿಯಾಗಿ ನೋಡ್ಕೊಂಡಿದ್ದೆ ಆದ್ರೆ ನಿಮಗೆ ಅದು ಈಸಿಯಾಗಿ ಕಂಡುಹಿಡಿಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ವರ್ತನೆ ಸರಿ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕಪ್ಪ ಅಂತಂದ್ರ ಮೊದಲು ಅಕ್ಷರಜ್ಞಾನ ಮತ್ತು ಶಬ್ದಗಳ ಜ್ಞಾನ ಇರ್ಬೇಕಾಗತ್ತೆ, ಅನಿವಾರ್ಯ. ಶಬ್ದಗಳು ಇರ್ಲಿಲ್ಲ ಅಂದ್ರೆ, ಶಬ್ದಗಳ ಜ್ಞಾನ ಇರ್ಲಿಲ್ಲ ಅಂದ್ರೆ, ಒತ್ತಕ್ಷರಗಳ ಜ್ಞಾನ ಇರ್ಲಿಲ್ಲ ಅಂದ್ರೆ ನಮ್ಗೆ ವರ್ತನೆಯನ್ನ ಕಂಡುಹಿಡಿಲಿಕ್ಕೆ ಸಾಧ್ಯವಾಗಲ್ಲ. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಗೆ ಕಾಗುಣಿತ ಅಂತಕ್ಕಂಥದ್ದು ಬರಬೇಕು. ಕಾಗುಣಿತ ಅಂದ್ರೆ ನಾವೇನಂತ ಹೇಳ್ತೀವಿ ಹೇಳ್ರಿ, ವರ್ತನೆ, ಇದು ಬಾರಾಕಡಿ, ಬಳ್ಳಿಗಳು ಅಂತ ಏನ್ ಕರಿತೀವಲ್ಲ, ಆ ರೀತಿಯಾಗಿ ಏನ್ಪಾ ಕಂಡು ಹಿಡಿಬೇಕಂದ್ರೆ ಈಸಿಯಾಗಿ ಕೆಲವೊಂದು ಟ್ರಿಕ್ಸ್ ಗಳು ಹೇಳಿದೀನಿ ನೋಡ್ರಿ. ಅಕ್ಷರಗಳು ಯಾವ ತೀರ ಬರ್ತಾವ ಅನ್ನೋದನ್ನ ನೀವು ಫಸ್ಟ್ ಕಂಡು ಹಿಡಿಬೇಕಾಗತ್ತೆ. ಈಗ ಒಂದ್ ವೇಳೆ ಈ ತರ ಕೀ ಬಂತಂದ್ರ ಇದನ್ನ ನಾವು ಸಣ್ಣ ಕೀ ಈ ಸೈಡ್ ಬರಿಬೇಕು. ಮತ್ತೆ ಈ ತರ ಕೀ ಬಂತಂದ್ರ ಈ ರೀತಿಯಾಗಿ ಬರಿಬೇಕು. ಜಾಸ್ತಿ ಇವೇ ಪದಗಳನ್ನ ಅವ್ರು ಕೇಳಿದಾರೆ ನೋಡ್ರಿ. ಇಲ್ಲಿ ಕೇಳಿದಾರೆ ನೋಡ್ರಿ, ಆಶೀರ್ವಾದ. ಆಶೀರ್ವಾದ ಬರೆಯುವಾಗ ಈ ರೀತಿಯಾಗಿ ಇಲ್ಲಿ ಸಿ ದೀರ್ಘವನ್ನ ಹಾಕಿದ್ವಿ, ಹೌದಾ? ಸಿ ದೀರ್ಘವನ್ನ ಹಾಕಿದ್ವಿ. ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ರು, ತಪ್ಪಾದಂತ ಸಣ್ಣ ಸಿ ಅನ್ನು ಬರ್ದಿದ್ರು. నేను ನಿಮ್ಗೆ ತೋರಿಸಿದೀನಿ. ಇಲ್ಲಿ ಕೀ ದೊಡ್ಡ ಈ ತರ ದೀರ್ಘ ಬಂತಂದ್ರೆ ಈ ಸೈಡ್ ಬರೀಬೇಕು. ಕೇವಲ ಕೀಗೆ ಸಂಬಂಧಪಡಲ್ಲ, ಖದಿಂದ ಹಿಡಿದು ಜ್ಞವರೆಗೂ ಎಲ್ಲಾ ಪದಗಳನ್ನು ನಾವು ಬರಿಬೇಕಾದ್ರೆ ಇದೇ ರೀತಿಯಾಗಿ ಬರಿತೀವಿ. ಮತ್ತೆ ಹೇಳಿದ್ರು ಅವರು ಕು ಅಂತಕ್ಕಂಥದ್ದು, ಹೌದಾ? ಇದನ್ನ ಕನ್ನಡದೊಳಗೆ ಯಾವ ರೀತಿಯಾಗಿ ಬರಿತೀವಿ, ಸಣ್ಣ ಕು ದೊಡ್ಡ ಕು ಅಂತ ಕರಿತೀವಿ ನೋಡ್ರಿ. ಬಳ್ಳಿಗಳು ಬರೆಯುವಾಗ ಕು ಈ ತರ ಬಂತಂದ್ರೆ ನಾವು ಈ ಸೈಡ್ ದೀರ್ಘವನ್ನ ಹಾಕ್ಬೇಕು. ದೊಡ್ಡ ಕು ಬರ್ದೀವಿ ಅಂದ್ರೆ ದೊಡ್ಡ ಕು ಬರ್ದೀವಿ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ. ಇದನ್ನ ಈ ರೀತಿಯಾಗಿ ಅಕ್ಷರಗಳನ್ನ ನೋಡ್ಬೇಕು. ಅವ್ರು ಇಷ್ಟೇ ಕೊಟ್ಟಿರ್ತಾರೆ, ಈ ತರನ ತಪ್ಪಾಗಿ ಕೊಟ್ಟಿರ್ತಾರೆ. ತಪ್ಪಾಗಿ ಪದಗಳನ್ನ ಇದನ್ನ ಬರೆದು ಈ ಚಿಹ್ನೆ ಹಾಕೋದು, ಸಣ್ಣ ಕೂನ ಬರೆದು ದೊಡ್ಡ ಚಿಹ್ನೆ ಹಾಕೋದು, ಈ ರೀತಿಯಾಗಿ ಕೊಟ್ಟಿರ್ತಾರೆ. ನಮ್ಗೆ ಯಾವ ಪದ ಹೆಂಗ್ ಬರುತ್ತೆ ಅಂತ ಕನ್ನಡದೊಳಗೆ ಬರೆಯಕ್ ಬಂದ್ರೆ ಈಸಿಯಾಗಿ ಕಂಡು ಹಿಡಿತೀವಿ. ಮತ್ತೆ ನಿಮ್ಗೆ ಇನ್ನೊಂದು ಹೇಳಿದೆ, ದೀರ್ಘಗಳನ್ನ ಕಂಡು ಹಿಡಿದು ಒತ್ತಕ್ಷರಗಳು ಯಾವ ರೀತಿಯಾಗಿ, ಸೂರ್ಯ ಈರ ಬಂತಂದ್ರ, ಈ ದೀರ್ಘ ಬಂತಂದ್ರ ನೀವು ಯಾವಾಗ್ಲೂ ಅದನ್ನ ಮೇಲ್ಗಡೆ ಬರಿಬೇಕಾಗತ್ತೆ, ಸೂರ್ಯ ಅಂತಕ್ಕಂಥದ್ದು ಈ ರೀತಿಯಾಗಿ, ಹೌದಾ? ಮತ್ತಿನ್ನೊಂದು ಬಂತು ವೃಕ್ಷ ಅಂತಕ್ಕಂಥದ್ದೊಂದು ಬರ್ಸಿದೆ, ಅಥವಾ ಕೃಷ್ಣ ಅಂತಕ್ಕಂಥದ್ದು ಬರ್ಸಿದೆ ಪದ. ಈ ತರ ಒತ್ತು ಬಂತಂದ್ರೆ ಯಾವ ತರ ಬರೆಯೋದಪ್ಪ? ಈ ತರ ಬಂತಂದ್ರ ನಾವು ಈ ತರ ದೀರ್ಘವನ್ನು ಕೊಡ್ಬೇಕು ಕೆಳಗಡೆ, ಕೃಷ್ಣ, ಹೌದಾ? ಒಂದ್ ವೇಳೆ ಈ ತರ ಬಂತು ಕ್ರಮ ಅಂತಕ್ಕಂಥ, ಈ ತರ ಕ ಬಂತಂದ್ರೆ ಈ ತರ ದೀರ್ಘವನ್ನು ಕೊಡಬೇಕು. ಇದು ಕೇವಲ ಕ ಮತ್ತೆ ಸುಗಷ್ಟೆಲ್ಲ, ಯಾವುದೇ ರೀತಿಯಾದಂತ ಈ ತರ ದೀರ್ಘ ಬಂತಂದ್ರೆ ಈ ತರ ಒತ್ತಕ್ಷರಗಳನ್ನು ಕೊಡೋದನ್ನ ನೀವು ಕಲ್ತಿದ್ದೆ ಆದ್ರೆ ವರ್ತನೆಯನ್ನ ಈಸಿಯಾಗಿ ಕಂಡುಹಿಡಿತೀರಿ, ವರ್ತನೆಯನ್ನ ಈಸಿಯಾಗಿ ಕಂಡುಹಿಡಿತೀರಿ ಅಂತ ಹೇಳ್ತಾ, ಈ ರೀತಿಯಾಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಬಟ್ ಸ್ವಲ್ಪ ಅಕ್ಷರ ಯಾವ ರೀತಿಯಾಗಿ ಬರ್ತಾವ ಅನ್ನೋದಕ್ಕಂತ ನೋಡಿದ್ದೆ ಆದ್ರೆ ಈಸಿಯಾಗಿ ನೀವು ವರ್ತನೆಯನ್ನ ಕಂಡುಹಿಡಿಬಹುದು. ಬಟ್
ಕ್ವಶನ್ ಮಾತ್ರ ಪಿಕ್ಸ್ 1 ರಿಂದ 2 ಕ್ವಶನ್ ಪಿಕ್ಸ್ ಬಂದೇ ಬರ್ತಾವ. 1 ರಿಂದ 2 ಕ್ವಶನ್ ಪಿಕ್ಸ್ ಬಂದೇ ಬರ್ತಾವ. ಸ್ವಲ್ಪ ನೋಡ್ಕೋರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ 2025ರಲ್ಲಿ ಫೆಬ್ರವರಿ 4ಕ್ಕೆ ನಡೆದಿರ್ತಕ್ಕಂಥ ಒಂದು ಪೇಪರ್ ಅನ್ನ ನಾನು ಕ್ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ನಾಳೆ ಅಥವಾ ನಾಡಿದೊಳಗೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅಷ್ಟೊಳಗೆ ನೋಡ್ಕೊರಿ, ಯೂಸ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.